ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಅನ್ಸೂಯ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಅನ್ಸೂಯ ಅವರೇ. ಶರಣು ಶರಣಾರ್ಥಿ. ಇವತ್ತು ಖಾನಾವಳಿಯಲ್ಲಿ ಏನು ಹೊಸ ರುಚಿ ಮಾಡ್ತಾ ಇದ್ದೀರಾ? ಕೊತ್ತಂಬರಿ ಸೊಪ್ಪು ರೈಸ್, ಕ್ಯಾರೆಟ್ ಪಾಯಸ. ಕೊತ್ತಂಬರಿ ಸೊಪ್ಪಿನ ರೈಸು, ಓಕೆ, ಮತ್ತೆ ಕ್ಯಾರೆಟ್ ಪಾಯಸ. ಓಕೆ, ಸೊ ಮೊದಲಿಗೆ ಯಾವ್ದು ಮಾಡ್ತೀರಾ? ಕೊತ್ತಂಬರಿ ಸೊಪ್ಪು ರೈಸ್. ಓಕೆ, ಕೊತ್ತಂಬರಿ ಸೊಪ್ಪಿನ ರೈಸ್ ಮಾಡೋದಾ? ಹೇಗಿದು ಅಂದ್ರೆ ಯಾವ ಟೈಪು? ಚಿತ್ರಾನ್ನ ತರನ ರೈಸ್ ಅಂದ್ರೆ? ಇಷ್ಟೊಂದು ಚಿತ್ರಾನ್ನ ನೋಡಿರ್ತಾರಲ್ವಾ, ಈರುಳ್ಳಿ ಚಿತ್ರಾನ್ನ, ಶುಂಠಿ ಚಿತ್ರಾನ್ನ, ಆ ತರ ನಾನಾ ರೀತಿ ಚಿತ್ರಾನ್ನ ಇರುತ್ತೆ. ಕೊತ್ತಂಬರಿ ಸೊಪ್ಪು ಒಂಥರ ಡಿಫ್ರೆಂಟ್ ಇರುತ್ತೆ, ಮತ್ತೆ ಗ್ರೀನಿಶ್ ಬರುತ್ತೆ ರೈಸ್. ತುಂಬಾ ಚೆನ್ನಾಗಿರುತ್ತೆ. ಓಕೆ, ಒಳ್ಳೇದು ಕೂಡ ಅಲ್ವಾ, ಸೊಪ್ಪುಗಳು ಒಳ್ಳೇದೆ. ಶುರು ಮಾಡೋಣ. ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಅನ್ನೋದನ್ನ ಒಂದ್ಸತಿ ವೀಕ್ಷಕರಿಗೆ ಪರಿಚಯಿಸ್ಬಿಡೋಣ. ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಹುಣಸೆಹಣ್ಣು, ಬೆಲ್ಲ, ಬೆಳ್ಳುಳ್ಳಿ, ಉಪ್ಪು. ಮತ್ತೆ ಒಗ್ಗರಣೆಗೆ ಕರಿಬೇವು, ಕಡಲೆಕಾಯಿ ಬೀಜ, ಸಾಸಿವೆ, ಉದ್ದಿನಬೇಳೆ. ಓಕೆ, ಸರಿ ಸರಿ. ತುಂಬಾ ಸಿಂಪಲ್ ಆಗಿರುವ ಐಟಮ್ಸ್, ಯಾವುದೇ ಒಂದು ಇಲ್ಲ ತರಬೇಕು ಅಂತ ಏನಿಲ್ಲ. ಒಲೆ ಹಚ್ಕೊಂಡ್ಬಿಡೋಣ. ಕೊತ್ತಂಬರಿ ಸೊಪ್ಪಂತೂ ನಾವು ಮನೇಲಿ ಇದ್ದೇ ಇರುತ್ತಲ್ವಾ, ತಂದಿಟ್ಕೊಂಡ್ಬಿಡ್ತೀವಿ. ಮೆಣಸಿನ್ಕಾಯಿನ ಫ್ರೈ ಮಾಡಿ, ಸ್ವಲ್ಪ ಎಣ್ಣೆ ಬೇಕಾ? ಬೇಡ, ಹಂಗೆ ಬರೀದೆ. ಓಕೆ, ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು. ಓಕೆ, ಸೊ ಅದನ್ನ ಕಟ್ ಮಾಡೋದೇನ್ ಬೇಡ? ಬೇಡ. ಓಕೆ, ಸರಿ ಸರಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದು. ಸೌಟಿದೆ ಅಲ್ಲ, ಸ್ವಲ್ಪ ಲೇಯರ್ ಕಲರ್ ಒಂಚೂರು ಚೇಂಜ್ ಆಗ್ಬೇಕಾ? ಹೌದೌದು, ಹಸಿಮೆಣಸಲ್ಲ ಅದೊಂದು ಸ್ವಲ್ಪ ಇರುತ್ತೆ. ಮತ್ತೆ ಅನ್ಸೂಯವ್ರು ಏನ್ ಮಾಡ್ತಾ ಇದ್ದೀರಾ? ಎಲ್ಲಿರೋದು ನೀವು? ಯಶವಂತಪುರದಲ್ಲಿ. ಓಕೆ ಓಕೆ. ಮತ್ತೆ ಮನೇಲೆಲ್ಲ ಯಾರೆಲ್ಲ ಇದ್ದಾರೆ? ಹಸ್ಬೆಂಡ್, ನಾನು, ಮಗ. ಹೌದಾ? ಮಾವ ಇದ್ರು. ಓಕೆ ಓಕೆ. ಮಗ ಏನ್ ಮಾಡ್ತಾ ಇದ್ದಾರೆ? ಮಗ ಎಜುಕೇಶನ್ ಮುಗಿಸಿ ಜಾಬ್ ಅಲ್ಲಿ. ಹೌದಾ? ಸೊ ಈಗ ಒಂಥರ ಫ್ರೀ ಆಗ್ಬಿಟ್ಟಿದ್ದೀರಾ ನೀವು? ಫ್ರೀ. ಯೂಶಲಿ ಮಕ್ಕಳು ಸಣ್ಣವ್ರಿರುವಾಗ ಜವಾಬ್ದಾರಿ ಜಾಸ್ತಿ, ಟೈಮೇ ಇಲ್ಲ ಅಂತೀವಿ. ಅದ್ ಮಕ್ಕಳು ದೊಡ್ಡವರಾಗಿ ಕೆಲ್ಸಕ್ಕೆಲ್ಲ ಹೋಗೋ ಸ್ಟಾರ್ಟ್ ಮಾಡಿದಾಗ ಫುಲ್ ಟೈಮ್ ಸಿಗತ್ತೆ ಅಲ್ವಾ? ಇನ್ನೊಂಥರ ಬಾಕ್ಸ್ ಕಟ್ಟೋರ್ಗೆ, ಹಾ, ಆ ತರ ಜವಾಬ್ದಾರಿ. ಆದ್ರೆ ಊಟ ಮಾಡ್ಸೋದು, ತಿನ್ಸೋದು ಅದೆಲ್ಲ ಏನ್ ಟೆನ್ಷನ್ ಇಲ್ವಲ್ಲ? ಓಕೆ. ಇನ್ನೇನಾದ್ರೂ ಹಾಕೊಳಕಿದ್ಯಾ? ಆಫ್ ಮಾಡ್ಬಿಡಿ. ಓಕೆ. ಬರೇ ಹಸಿಮೆಣಸನ್ ಫಸ್ಟ್ ಮಾಡ್ಕೊಂಡ್ಬಿಡೋದಾ? ಅದ್ರ ಮೇಲೆ ಇಟ್ಕೊಂಡ್ಬಿಡೋಣ. ಓ, ಈಗ ಅದನ್ನ ಮಾತ್ರ ಬಿಸಿ ಮಾಡಿ ಮತ್ತೆಲ್ಲ ಹಾಕೋಬೇಕಾ? ಸರಿ ಸರಿ. ಯಾವ್ದು ಬೇಕು ನಿಮ್ಗೆ? ಕೊತ್ತಂಬರಿ ಸೊಪ್ಪು. ಎಷ್ಟು ಕೊತ್ತಂಬರಿ ಸೊಪ್ಪು ಹಾಕೋತೀರಾ? ಹಾಗೆ ಹಾಕೊಂಬಿಡಿ. ಕ್ವಾಂಟಿಟಿ ಎಷ್ಟು ಮಾಡ್ತೀವೋ ಓಕೆ. ಸೊ ಇದಿವಾಗ ಎಷ್ಟು ಜನಕ್ಕೆ ಮಾಡುವಷ್ಟು ಮಾಡ್ತಾ ಇದ್ದೀರಾ? ಒಂದು 3-4 ಮೆಂಬರ್ಸ್ ಮಾಡುವಷ್ಟು ಗೊಜ್ಜು ಮಾಡ್ತೀವಿ. ಸೊ ಅದಕ್ಕೆ ಇಷ್ಟು ಸಾಕಾಗತ್ತೆ ಕೊತ್ತಂಬರಿ ಸೊಪ್ಪು? ಹುಣಸೆಹಣ್ಣು ಒಂದು ಅರ್ಧ ನಿಂಬೆಹಣ್ಣಷ್ಟು. ಓಕೆ. ಸ್ವಲ್ಪ ಒಂದು ಹುಳಿ ಸ್ಟಿಂಚ್ ಬಂದ್ರೆ ಚೆನ್ನಾಗಿರುತ್ತೆ. ಸರಿ. ಬೆಲ್ಲ. ಬೆಲ್ಲ. ಬೆಲ್ಲ 1 ಸ್ಪೂನ್. ಓಕೆ. ಚೂರು ಸ್ವಲ್ಪ ಸ್ವಲ್ಪ ಸಿಹಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಮತ್ಯಾವುದು ಹುರಿಯೋದೇ ಬೇಡ ಅಲ್ಲ, ಎಲ್ಲ ಹಸಿನೇ ಹಾಕುವಂಥದ್ದು. ಓಕೆ, ಆಯ್ತಾ? ಸೊ ಏನು ಇವತ್ತು ಅಡಿಗೆ ಏನು ರೆಡಿ ಮಾಡಿಲ್ಲ ಅಂದ್ರೆ ಎಲ್ಲ ಇದನ್ನೆಲ್ಲ ಮಾಡ್ಕೊಂಡ್ಬಿಟ್ರೆ ಒಂದು ತಿಂಡಿ ರೆಡಿ ಆಗ್ಬಿಡುತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ತೀರಾ ಅಥವಾ ಅಡಿಗೆ ಇದು ಮಾಡಿ ಇಟ್ಕೊಂಡ್ಬಿಟ್ಟು ಕಲಿಸಬಹುದು? ರೈಸ್ ಕಲ್ಸ್ಬಿಟ್ಬಿಡು. ಓಕೆ, ಆಗಿದೆಯಾ? ನೀರು ಹಾಕೋದು ಬೇಡವಾ? ಓಕೆ. ಸೊ ಚೆನ್ನಾಗಿ ನೀರು ಹಾಕ್ದೇನೆ ಹರ್ಕೊಂಡಿದೀವಿ, ರುಬ್ಬಿದೀವಿ. ಈಗ ಬೇರೆ ಬೇರೆ ಏನೇನೋ ರೈಸ್ ಕೇಳಿದ್ವಿ. ಕೊತ್ತಂಬರಿ ಸೊಪ್ಪಿನ ರೈಸ್ ಅನ್ನೋದು ಫಸ್ಟ್ ಟೈಮ್ ಕೇಳೋದು. ನೀವು ಹೇಳಿದಾಗೆ ಚಿತ್ರಾನ್ನ, ಪಲಾವ್ ಅದೆಲ್ಲ ಮಾಡ್ತಾನೆ ಇರ್ತಾರೆ ಬೇರೆ ಬೇರೆನೋ, ಅಥವಾ ಮೆಂತ್ಯ ಸೊಪ್ಪಿನ ರೈಸು ಮಾಡ್ತಾರೆ.
ಬಟ್ ಇದು ಕೊತ್ತಂಬರಿ ಸೊಪ್ಪಿಂದು ರೈಸ್ ಎಲ್ಲಿ ನೀವೇ ಪ್ರಯೋಗ ಮಾಡಿದ್ದ ಹೇಗೆ ಇದು? ಇಲ್ಲ, ನಾನು ಅಕ್ಕ ಹೇಳ್ಕೊಟ್ಟಿದ್ದು, ತುಂಬಾ ಚೆನ್ನಾಗಿರುತ್ತೆ ಮಾಡಿ ನೋಡಿ ಅಂತ. ಸೊ ಇದು ಚಟ್ನಿ ಮಾಡ್ಕೊಂಡು ಕೂಡ ತುಂಬಾ ಚೆನ್ನಾಗಿ ರೊಟ್ಟಿಗೆಲ್ಲ ಚಪಾತಿಗೆಲ್ಲ ಒಲೆ ಹಚ್ಕೊಂಡ್ಬಿಡಿ. ಚಟ್ನಿ ಹೇಗ್ ಮಾಡ್ತೀರಾ? ಇದೇ ತರನೇ? ಇದನ್ನೇ ಚಟ್ನಿ ಆಯಿಲ್ ಅಲ್ಲಿ ಒಗ್ಗರಣೆ ಮಾಡ್ಕೊಂಡು ತಿನ್ನಿ. ಆಯಿಲ್ ಬೇಕು. ಓಕೆ. ಸೊ ನೀವು ಹೇಳ್ದಂಗೆ ಚಟ್ನಿನ ಇಟ್ಕೊಂಡ್ಬಿಡೋದು, ಮಾಡ್ಕೊಂಡು ಇಟ್ಕೊಂಡಾಗ ರೈಸ್ ಮಾಡಿಬಿಟ್ಟು ಬೇಗ ಆಗೋದಿಲ್ಲ. 3-4 ಡೇಸ್ ಹೊರಗಡೆ ಇಟ್ಟರು ಕೂಡ ನೀರು ಹಾಕಿರಲ್ಲ. ನೀರೇ ಹಾಕಿರಲ್ಲ, ಮತ್ತೆ ಎಣ್ಣೆಯಲ್ಲಿ ಸ್ವಲ್ಪ ಹುರಿಬೇಕಾಗತ್ತೆ. ಓಕೆ ಓಕೆ. ಒಗ್ಗರಣೆ ಹಾಕೊಂತೀರಾ? ಒಗ್ಗರಣೆಗೆ ಏನೆಲ್ಲ ಹಾಕೊಂತೀರಾ? ಕಡಲೆಕಾಯಿ ಬೀಜ, ಕಡಲೆಕಾಯಿ ಬೀಜ ಕೊಟ್ಬಿಡಿ, ಅಷ್ಟು ಹಾಕೊಂತೀರಾ? ಅದು ಸ್ವಲ್ಪ ಹುರಿಬೇಕಾಗತ್ತಲ್ಲ. ಸರಿ. ಮತ್ತೆ ಇವಾಗ ಸ್ವಲ್ಪ ಫ್ರೀ ಇದ್ದೀನಿ ಅಂತ ಹೇಳ್ತಾ ಇದ್ರಲ್ಲ, ಏನ್ ಮಾಡ್ತೀರಾ? ಯಾವ ತರ ನಿಮ್ಮನ್ನ ನೀವು ಏನೋ ಎಂಗೇಜ್ ಆಗಿ ಇಟ್ಕೊಳ್ತೀರಾ? ನಾನು ಯಾವಾಗ್ಲೂ ಯೂಶಲಿ ಬಿಸಿ ಇರಕ್ಕೆ ಇಷ್ಟಪಡ್ತೀನಿ. ಮಧ್ಯಾಹ್ನ ಮಲಗಲ್ಲ. ವಾಕಿಂಗ್, ಯೋಗ ಹೇಳ್ಕೊಡೋದು, ವಚನಗಳು ಆಡೋದು. ಹೌದಾ? ಓಕೆ ಓಕೆ. ಯೋಗ ನೀವೇ ಕಲ್ತಿದ್ದೀರಾ? ನಂಗೆ ತುಂಬಾ ಇಷ್ಟ, ಆ ತರದೆಲ್ಲ ಆಸಕ್ತಿ ಇದೆ. ಯಾರಾದ್ರೂ ಬರ್ತೀನಿ ಅಂದ್ರೆ ನಾನು ಮಾಡ್ತಾ ಇದ್ದೆ. ಒಂದು 10 ಮೆಂಬರ್ಸ್ ಬರ್ತಾ ಇದ್ರು, ಚೆನ್ನಾಗೇ ಮಾಡ್ತಾ ಇದ್ರು. ಆಮೇಲೆ ಒಬ್ರು ಮಿಸ್ ಆದ್ರೆ ಎಲ್ರು ಮಿಸ್ ಆಗಕ್ ಶುರು ಆದ್ರು. ನನಗ್ ನಾನ್ ಮಾಡ್ಕೊತೀನಿ. ನೀವು ತಪ್ಪದೆ ಯೋಗ ಪ್ರತಿದಿನ ಮಾಡ್ತೀರಾ? ಟೈಮ್, ಯಾವಾಗಾದ್ರೂ ಟೈಮ್, ಟೈಮೇ ಇಲ್ಲ ಅಂದ್ರೆ ಸುಮ್ಮನಾಗ್ಬಿಡ್ತೀನಿ, ಅದ್ರೂ ಬಿಟ್ಬಿಡ್ತೀನಿ. ಬಟ್ ಕಂಪಲ್ಸರಿ ಮಾಡ್ತೀನಿ, ಮಿಸ್ ಮಾಡ್ದಂಗೆ, ಆರೋಗ್ಯ ದೃಷ್ಟಿಯಿಂದ. ಸರಿ ಸರಿ. ಉದ್ದಿನ ಬೇಡ ಸ್ವಲ್ಪ. ಓಕೆ. ಸಾಸಿವೆ ಹಾಕ್ತಾ ಇದೀನಿ. ಉದ್ದು ಕೊಡ್ಲಾ? ಸೊ ಬೇರೆ ಬೇರೆ ಅಡುಗೆನೆಲ್ಲ ಟ್ರೈ ಮಾಡ್ತೀರಾ? ಹೊಸ ರುಚಿನೆಲ್ಲ? ತುಂಬಾನೇ ಇಷ್ಟ ಅಡುಗೆ ಮಾಡೋದು. ಹೌದಾ? ಹೊಸ ರುಚಿ ಅಂದ್ರೆ ನನ್ನ ಮಗನ್ ಸ್ವಲ್ಪ ಆಸಕ್ತಿ. ಮಗಂಗೆ ಇಷ್ಟನಾ? ಇಷ್ಟ. ನಮ್ಮ ಹಸ್ಬೆಂಡ್ಗೆ ಹೊಸ ರುಚಿ ಎಲ್ಲ ಇಷ್ಟ ಇಲ್ಲ. ಹಳೇದು ಟ್ರೆಡಿಷನ್ ಸಾಂಪ್ರದಾಯಿಕ ಅಡಿಗೆನೆ ಇಷ್ಟ. ಮನೇಲಿ ಯೂಶಲಿ ಆಯಿಲ್ ಎಲ್ಲ ತುಂಬಾ ಕಡಿಮೆ, ಮಸಾಲೆ ಆಯಿಲ್ ಎಲ್ಲ ತುಂಬಾ ಕಡಿಮೆ. ರಾ ಫುಡ್ಗಳು ಜಾಸ್ತಿ ಮಾಡ್ಕೊತಾ ಇರ್ತೀನಿ ನಾನು. ಹೌದಾ? ಡಯಟ್ಗೂ ಆಗ್ಬೇಕು, ಆರೋಗ್ಯಕ್ಕೂ ಒಳ್ಳೇದಿರ್ಬೇಕು. ಹೌದೌದು ಹೌದು. ಎಣ್ಣೆ ಅವಾಯ್ಡ್ ಮಾಡೋದೇ ಒಳ್ಳೇದು, ಆದ್ರೆ ಅಪರೂಪಕ್ಕೊಂದ್ಸತಿ ಸ್ವಲ್ಪ ಹಾಕೊಂಡು ತಿನ್ಬೋದು ಅಂತ. ಓಕೆ ಓಕೆ, ಸರಿ ಸರಿ. ಸೊ ಇದು ಒಂದ್ಸತಿ ಒಗ್ಗರಣೆ ಜೊತೆ ಕೊತ್ತಂಬರಿ ಸೊಪ್ಪಿಂದು ಪೇಸ್ಟ್ ಸ್ವಲ್ಪ ಚೆನ್ನಾಗಿ ಬೇಯಬೇಕಾಗತ್ತಾ? ಅದೇ ಎಣ್ಣೆನಲ್ಲಿ ಒಂದ್ ಸ್ವಲ್ಪ ಕುದ್ಬಿಟ್ರೆ ಸಾಕು. ಓಕೆ ಓಕೆ. ಆಗಿದೆಯಾ ಅಂದ್ರೆ ಹುರ್ಕೊಂಡಾಯ್ತು ಅಷ್ಟೇ ಸಾಕು? ಕ್ವಿಕ್ ಆಗಿ ಆಗ್ಬಿಡುತ್ತಾ? ಆಗ್ಬಿಡುತ್ತೆ, ಬೇಗ ಆಗ್ಬಿಡುತ್ತೆ. ಸ್ವಲ್ಪ ಅಲ್ವಾ ಮಾಡಿರೋದು ನಾನು. ಓಕೆ ಓಕೆ. ಇನ್ನೇನ್ ಮಾಡ್ತೀರಾ? ರೈಸ್ ನ ಇದಕ್ಕೆ. ಓಕೆ. ನಿಮಿಷ. ಸೊ ಇದಿವಾಗ ರೈಸನ್ನ ಸ್ವಲ್ಪ ಉದ್ರುದ್ರಾಗೆ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಬಾತ್ಗಳಿಗೆ. ಕಲ್ಸ್ಕೊಂಡ್ಬಿಡೋದು. ಹಾರಿ ಇರುತ್ತಲ್ಲ ರೈಸ್, ಚೆನ್ನಾಗಿರುತ್ತೆ. ಹಾರಿದ್ರೆ ಬಿಸಿ ಇದ್ರೆ ಸ್ವಲ್ಪ ಕಡಲೆಕಾಯಿ ಬೀಜ ಎಲ್ಲ ಮೆತ್ತಗಾಗ್ಬಿಡುತ್ತೆ, ಅದು ಚೆನ್ನಾಗಿರಲ್ಲ ತಿನ್ಬಿಟ್ಟು. ಸೊ ಮಗಂಗೆ ಇನ್ನೇನಕ್ಕೆ ಇದು ಗ್ರೀನ್ ಆಗಿರುತ್ತೆ. ಮತ್ತೆ ಮಕ್ಳು ಎಲ್ಲ ಎತ್ತಾಕ್ತಾರೆ, ಕರಿಬೇವು ಕೊತ್ತಂಬರಿ ಎಲ್ಲ ಯೂಶಲಿ ಮಕ್ಳುಗಳು ತಿನ್ನೋದು ತೆಗ್ದಾಕ್ತಾರೆ. ಈ ತರ ಮಾಡ್ಕೊಟ್ಟಾಗ ಆರೋಗ್ಯಕ್ಕೂ ಒಳ್ಳೇದು, ನೋಡ್ಲಿಕ್ಕೂ ಕಲರ್ಫುಲ್ ಆಗುತ್ತೆ. ನನ್ಗಂತೂ ತುಂಬಾ ಜನ ಹೇಗ್ ಮಾಡ್ತೀರಾ ಇದು ಹೇಳ್ಕೊಡಿ ಅಂತ ಕೇಳ್ಕೊಂಡ್ ಮಾಡಿರೋರು ತುಂಬಾ ಜನ. ಹೌದಾ? ಮಗಂಗೆ ಇಷ್ಟನಾ ಇದು? ತುಂಬಾ ಇಷ್ಟ, ಹಸ್ಬೆಂಡ್ಗೂ ಇಷ್ಟ, ಮಗನ್ಗೂ ಇಷ್ಟ. ಮಾಡೋದಕ್ಕೂ ಈಸಿ ಬಿಡಿ, ಮಾಡೋದಕ್ಕೂ ಈಸಿ. ಗೆಸ್ಟ್ ಬಂದ್ರು ಕೂಡ ಇಷ್ಟ ಪಡ್ತಾರೆ. ಒಂದೊಂದ್ಸತಿ ನಮ್ಗೆ ಒಂದು 4-5 ಐಟಮ್ ಮಾಡ್ಬೇಕು ಯಾರೋ ಗೆಸ್ಟಿಗೆ ಅಂತ ಅನ್ಸುವಾಗ ಇಂತ ಕ್ವಿಕ್ ರೆಸಿಪೀಸ್ ಎಲ್ಲ ಮಾಡಿದ್ರೆ ಓ ಇಷ್ಟೊಂದು ಮಾಡ್ಬಿಟ್ಟಿದ್ದಾರೆ ಅಂತ ಯೋಚನೆ ಮಾಡ್ತಾರೆ. ಎಲ್ಲೋ ರೈಸ್ ಯಾವಾಗ್ಲೂ ಎಲ್ಲರ ಮೇಲೂ ನೋಡ್ಬೋದು, ಇದೊಂಥರ ಡಿಫ್ರೆಂಟ್. ಸ್ಟ್ರಾಂಗ್ ಇದೆ ಅನ್ಸುತ್ತೆ ಸ್ವಲ್ಪ. ಬೇಕಾದ್ರೆ ರೈಸ್ ಅವರು ಆ್ಯಡ್ ಮಾಡ್ಕೋಬೋದಲ್ಲ. ನೀವು ಸ್ವಲ್ಪ ಖಾರನ ತಿನ್ನೋದು? ಮೀಡಿಯಂ ಖಾರ. ಓಕೆ. ಇನ್ನೇನು ಮತ್ತೇನು ಹಾಕೊಳ್ಳೋದಿಲ್ಲ, ಹಾಗೆ ತಿನ್ನುವಂಥದ್ದು. ಅದಕ್ಕೇನಾದ್ರೂ ಮೊಸರು ರಾಯ್ತ ಏನಾದ್ರು ಹಾಕೊಂತೀರಾ? ಇಲ್ಲ, ಇದಕ್ಕೇನು ಬೇಡ. ಓಕೆ ಓಕೆ ಓಕೆ. ಸೊ ಕೊತ್ತಂಬರಿ ಸೊಪ್ಪಿನ ಪರಿಮಳನೇ ಇರುತ್ತೆ, ಅದು ಒಂದು ಸ್ವಲ್ಪ ಬೇಕಾದ್ರೆ ನೀವು ಹೇಳಿದಂಗೆ ಹಾಕೊಂಡ್ಬಿಟ್ಟು ತಿನ್ನುವಂಥದ್ದು. ಓಕೆ ಓಕೆ. ಕೊತ್ತಂಬರಿ ಸೊಪ್ಪಿನ ರೈಸು ಎಲ್ಲ ಚಿತ್ರಾನ್ನ ಅದು ಇದು ಎಲ್ಲ ತಿಂದು ಸ್ವಲ್ಪ ನಾಲಿಗೆಗೆ ಬೇರೆ ರುಚಿ ಬೇಕು ಅಂತ ಅನ್ನಿಸುವಾಗ ಈ ಥರದ್ದೆಲ್ಲ ಮಾಡಿಕೊಂಡು
ತಿನ್ನುವಂಥದ್ದು. ನೀವು ಹೇಳಿದಾಗೆ ತುಂಬ ಕಲರ್ಫುಲ್ ಆಗಿದೆ. ಗ್ರೀನ್ ರೈಸ್ ಅಂತ ಹೇಳಿದ್ರೆ ಸ್ವಲ್ಪ ಲೇಟೆಸ್ಟ್ ಈಗಿನವ್ರಿಗೆಲ್ಲ ಅಂಥದ್ದೆಲ್ಲ ಹೇಳಿದ್ರೆ ಖುಷಿ ಆಗ್ಬಿಡುತ್ತೆ, ಓ ಗ್ರೀನ್ ರೈಸ್ ಮಾಡಿದ್ದಾರೆ ಅಂತ ಹೇಳಿ ಕೊಟ್ಕೋಬಹುದು. ಹೌದೌದು, ಏನೇನು ನಾಮಕರಣ ನಮ್ಮ ಹತ್ರನೇ ಇರುತ್ತೆ ಮಾಡ್ಕೊಳ್ಳೋದು. ಕಡಲೆ ಬೀಜ ಎಲ್ಲ ಹಾಕಿದ್ದೀರಾ, ಚೆನ್ನಾಗಿ ಹುರಿದ್ಕೊಂಡಿದ್ದೀರಾ. ಓಕೆ, ತುಂಬ ಚೆನ್ನಾಗಿದೆ, ತುಂಬ ರುಚಿಯಾಗಿದೆ. ನೀವು ಹೇಳ್ದಾಗೆ ಪರ್ಫೆಕ್ಟ್ ಆಗಿದೆ. ಯಾವುದು ಜಾಸ್ತಿ ಯಾವುದು ಕಡಿಮೆ ಏನೂ ಇಲ್ಲ. ನೀವು ಹೇಳ್ದಂಗೆ ಮಕ್ಕಳು ಎಲ್ಲ ಕೊತ್ತಂಬರಿ ಸೊಪ್ಪು ಎತ್ತಿಡ್ತಾರೆ, ಅದು ತೆಗ್ದೆ ಅಯ್ಯೋ ಇದೇನಿದು, ಮಕ್ಕಳು ಚಿಕ್ಕ ಚಿಕ್ಕವರು ಇದೇನು ಕಸ ಎಲ್ಲ ಹಾಕ್ಬಿಟ್ಟಿದೆ ಅನ್ನೋಂಗೆ. ಆದರೆ ಇದು ತುಂಬ ರುಚಿಯಾಗಿದೆ, ಕಲರ್ಫುಲ್ ಆಗಿದೆ. ಊಟದ ಥರನೇ ಮಾಡ್ಕೊಂಡು ತಿನ್ಬೋದು. ನೀವು ಮಧ್ಯಾಹ್ನ ಮಾಡ್ಬೋದು, ಯಾವಾಗ ಬೇಕಾದರೂ ಅದು ಚಟ್ನಿ ಮಾಡಿಕೊಂಡ್ರೆ ಅಷ್ಟೊಂದು ರುಚಿಯಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಮತ್ತು ಈಗ ಕೊತ್ತಂಬರಿ ಸೊಪ್ಪಿನ ರೈಸ್ ಆಯಿತು. ಸೊ ಈಗ ಖಾರ ತಿಂದು ಒಂದು ಸ್ವೀಟ್ ಮಾಡೋಣ ಅಂತ ಇದ್ದೀರಲ್ವಾ? ಓಕೆ. ಸೊ ವೀಕ್ಷಕರೇ, ಅನ್ಸೂಯ ಅವರು ಕೊತ್ತಂಬರಿ ಸೊಪ್ಪಿನ ರೈಸ್ ಮಾಡಿದ್ರು. ಈಗ ಅವ್ರಿಗೊಂದು ಸ್ವೀಟ್ ಮಾಡ್ತಾರೆ. ಹೇಗೇನು ಮಾಡ್ತಾರೆ ಅನ್ನೋದನ್ನು ನಾನು ನೋಡೋಣ. ಅನ್ಸೂಯ ಅವರೇ, ಕ್ಯಾರೆಟ್ ಪಾಯಸ ಒಂದು ಸ್ವೀಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಕ್ಯಾರೆಟ್, ಸಕ್ಕರೆ, ಹಾಲು, ದ್ರಾಕ್ಷಿ ಗೋಡಂಬಿ, ತುಪ್ಪ, ಏಲಕ್ಕಿ ಪೌಡರ್. ಓಕೆ, ತುಂಬ ಕಡಿಮೆ ಸಾಮಗ್ರಿಗಳು. ಮತ್ತು ಇದು ಕ್ಯಾರೆಟನ್ನು ಏನು ಮಾಡಿದ್ದೀರಾ? ಇದು ಬರೀ ತುರ್ದಿದ್ದೀರಾ? ಕ್ಯಾರೆಟ್ ತುರ್ಕೊಂಡು ಬಾಯ್ಲ್ ಮಾಡ್ಕೊಂಡು ಬೇಯಿಸ್ಬಿಟ್ಟಿದ್ದೀರಾ ಆಲ್ರೆಡಿ? ಹೇಗೆ ಬೇಯಿಸಿದ್ದು? ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀರಾ ಅಥವಾ ಹೀಗೆ? ಪಾತ್ರೆನಲ್ಲಿ ಸ್ವಲ್ಪ ನೀರು ಹಾಕಿಟ್ರೆ ಒಂದು 2 ಮಿನಿಟ್ಸ್ ಅಲ್ಲಿ ಬೆಂದೋಗ್ಬಿಡುತ್ತೆ. ಕ್ಯಾರೆಟನ್ನು ನಾವೀಗ ಕ್ಯಾರೆಟ್ ಇದು ಹಲ್ವಾ ಅಂತೂ ವೆರಿ ಕಾಮನ್, ಎಲ್ಲ ಕಡೆ ಮಾಡ್ತಾರೆ. ಇದು ಪಾಯಸ ಕಡಿಮೆನೇನೆ. ಪಾಯಸ ಅಂದ ತಕ್ಷಣ ನಮಗೆ ಯೋಚನೆಗೆ ಬರೋದು ಶಾವಿಗೆ ಪಾಯಸ, ಆಮೇಲೆ ಬೇರೆ ಬೇರೆ ಸಬ್ಬಕ್ಕಿ ಪಾಯಸ, ಕಡಲೆಬೇಳೆದು, ಹೆಸರು ಬೇಳೆ ಅಂಥದ್ದೆಲ್ಲ ಮಾಡ್ತಾ ಇರ್ತಾರೆ. ಇದೊಂದು ಯೂನಿಕ್ ಆಗಿ ಮಾಡ್ತಾ ಇದ್ದೀರಾ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಸ್ಪೆಷಲ್ ಏನಂದ್ರೆ ಕ್ಯಾರೆಟ್ ಕೊಟ್ಟ ತಿನ್ನಲ್ಲ, ಬಟ್ ಸ್ಕಿನ್ಗೆಲ್ಲ ತುಂಬಾ ಒಳ್ಳೇದು ಕ್ಯಾರೆಟ್. ಸ್ಕಿನ್ ಬ್ಯೂಟಿ, ಇವಾಗೆಲ್ಲ ಎಲ್ಲ ಬ್ಯೂಟಿ ಕಾನ್ಶಿಯಸ್ ಅವ್ರು ಇರೋರ್ಗೆ ಕ್ಯಾರೆಟ್ ಕೇಳಿದೀನಿ ಹೋಗ್ಬಾರ್ದು ಅಂದ್ರೆ ಈ ತರ ಮಾಡ್ಕೊಂಡು ತಿನ್ನಿ ಅಂತ. ಸರಿ ಸರಿ, ನಿಮ್ಮನ್ನ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ ಬ್ಯೂಟಿ ಬಗ್ಗೆ ತುಂಬಾ ಕಾನ್ಶಿಯಸ್ ಇದ್ದೀರಾ, ಅದಕ್ಕೆ ಮಾಡ್ತಾ ಇದ್ದೀರಾ ಅಂತ. ಹೌದಾ? ಆಮೇಲೆ ಕಣ್ಣಿಗೆ ಸಹ ತುಂಬಾ ಒಳ್ಳೇದು ಅಂತ. ಕಣ್ಣಿಗೂ ಒಳ್ಳೇದು, ಸ್ಕಿನ್ಗೂ ಒಳ್ಳೇದು, ಮಕ್ಳಿಗೂ ತುಂಬಾ ಇಷ್ಟ. ಈ ತರ ಮಾಡ್ಕೊಟ್ರೆ ಎಲ್ಲಾರು ತಗೊಳ್ತಾರೆ. ಕರೆಕ್ಟ್. ಹಾಗೆ ತಿನ್ನಿದ್ರೆ ತಗೊಳ್ಳಲ್ಲ. ಹೌದು, ಅದು ನೀವು ಹಾಲು ಕೂಡ ಹಾಕ್ತಾ ಇದ್ದೀರಾ. ಹಾಲಂತೂ ಮಕ್ಕಳು ಕುಡಿಯೋದೇ ಇಲ್ಲ. ಸೊ ಈ ತರ ಮಾಡಿ ನೋಡಿ, ಅಮ್ಮಂದ್ರು ಏನೇನೋ ಕಲಿತಾರೆ, ಏನೇನೋ ಹೇಳ್ತಿರಲ್ಲ, ಅನಿವಾರ್ಯತೆ ಆಗಿ ಇಂಥದೆಲ್ಲ ಎಕ್ಸ್ಪರ್ಟ್ ಆಗ್ಬಿಡ್ತಾರೆ. ಎಲ್ಲ ಮನೆಯಲ್ಲೇ ಇರುತ್ತೆ, ಹೌದು. ಆದ್ರೆ ಇತ್ತೀಚೆಗೆ ಮಾಡ್ತಾರೆ, ನಾನು ನೋಡಿದ್ವಾಗ. ಎಸ್ಪೆಷಲಿ ಮಕ್ಕಳಿಗೋಸ್ಕರ ಆದ್ರೂ ಕಲಿತೇ ಬಿಡ್ಬೇಕಂದ್ರೆ ಅನಿವಾರ್ಯತೆ, ತಿನ್ಲೇಬೇಕು. ನಾವು ಶುರು ಮಾಡೋಣ ಅಲ್ಲ? ಸೊ ಏನ್ ಬೇಕೀಗ? ಪಾತ್ರೆ ಕೊಡಿ. ಓಕೆ, ಹಾಲು ಕಾಯಕ್ಕೆ ಇಡ್ತೀನಿ. ಓಕೆ, ಒಲೆ ಆನ್ ಮಾಡ್ಕೊಂಬಿಡಿ. ಓಕೆ, ಈಗ 1 ಕಪ್ ತಗೊಂಡಿದ್ದೀರಾ. ಸೊ ಅದೇ ಈಕ್ವಲ್ ಅಂದ್ರೆ ಇದು ಸೇಮ್ ರೇಷಿಯೋ. ಕ್ಯಾರೆಟ್ ಎಷ್ಟು ತಗೊಳ್ತೀವೋ ಅಷ್ಟು ಹಾಲ. ಓಕೆ, ಈಗ ಹಸಿ ಹಾಲು ತಗೊಂಡಿದ್ದೀರಾ? ತಗೊಂಡಿದ್ದೀನಿ, ಅದು ಸ್ವಲ್ಪ ಕುದಿಬೇಕು. ಸಕ್ಕರೆ ಆಡ್ ಮಾಡಿ ಬಿಡೋಣ. ಸೊ ಇದು ಸಹ ಸೇಮ್, ಒಂದು ಸ್ವಲ್ಪ ಕಡಿಮೆ ಸೇಮ್ ಇಲ್ಲ, ಕಡಿಮೆ ತಗೊಳ್ಬೇಕಾ? ಹೌದು ಹೌದು. ಮತ್ತೆ ಇವಾಗೆಲ್ಲ ಸಿಹಿ ಕಡಿಮೆ ತಿನ್ನಿ, ಸಕ್ಕರೆ ಕಡಿಮೆ ತಿನ್ನಿ ಅಂತ ಬರ್ತಾನೆ ಇರುತ್ತೆ, ಡಾಕ್ಟರ್ಸ್ ಹೇಳ್ತಾ ಇರ್ತಾರೆ. ಸೊ ಆಕ್ಚುಲಿ ಬೆಲ್ಲ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಬಟ್ ಇದಕ್ಕೆ ಸಕ್ಕರೆ ಹಾಕೊಳ್ಳೋದು ಅಲ್ಲ, ಸ್ವೀಟ್ ಕೆಲವುದಕ್ಕೆಲ್ಲ ಬೆಲ್ಲ ಒಳ್ಳೇದು. ಮತ್ತೆ ಸಿಹಿ ಅಪರೂಪಕ್ಕೊಂದ್ಸತಿ ಮಾಡಿದ್ರೆ ಪರವಾಗಿಲ್ಲ ಬಿಡಿ. ಒನ್ಸ್ ಇನ್ ಎ ವೈಲ್, ದಿನ ಏನ್ ಸ್ವೀಟ್ ಮಾಡ್ಕೊಂಡು ತಿಂತೀವ ನಾವು? ಇಷ್ಟ ಆಗುತ್ತೆ. ಈಗ ನನ್ನ ಮಗ ಸಪೋಸ್ ತುಂಬಾ ಇಷ್ಟ ಸ್ವೀಟ್ಸ್ ಅಂದ್ರೆ, ಹೆಸರುಬೇಳೆ ಪಾಯಸ, ಕ್ಯಾರೆಟ್ ಪಾಯಸ. ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀರಾ? ರೆಗ್ಯುಲರ್ ಇಲ್ಲ, 1 ಮಂತ್ ಅಲ್ಲಿ 3-4 ಟೈಮ್ಸ್. ಅಷ್ಟೊಂದು ಮಾಡ್ತೀರಾ? ಹೌದಾ? ನಾನು ಮಾಡ್ಕೊಡ್ಬೇಕಷ್ಟೇ. ಓಕೆ ಓಕೆ. ಕೆಲವರಿಗೆ ಸ್ವೀಟ್ ಇತ್ತೀಚೆಗೆ ಕೇಳಿದೀನಿ ನಾನು, ಸ್ವೀಟ್ ಅಂದ್ರೆ ಬೇಡವೇ ಬೇಡ, ಮಕ್ಳಿಗೆ ಬೇಡ ಅಂತೆಲ್ಲ ಹೇಳ್ತಾರೆ. ಇದು ಸ್ವೀಟ್ ಮಾಡ್ತಾ ಇದ್ದೀರಾ, ಅದೊಂಥರ ಖುಷಿನೇ. ಅದು ಅದರಿಂದ ಅಟ್ಲೀಸ್ಟ್ ಬೇಳೆ ಕಾಳುಗಳೆಲ್ಲ ಹೋಗುತ್ತಲ್ಲ. ಓಕೆ, ಇನ್ನೇನು ಮಾಡ್ಕೊಳ್ಳೋಣ? ಇದು ಕುದೀತಾ ಇದೆ, ನಾವು ಅಷ್ಟರಲ್ಲಿ ಕ್ಯಾರೆಟ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಓಕೆ, ಕುದ್ದು ಆಫ್ ಮಾಡಿದ್ರಾ? ಸಿಮ್ ಮಾಡ್ಕೊಂಡ್ರಾ? ಸಿಮ್ಮಲ್ಲೇ ಇರ್ಲಿನಾ? ಕುದೀತಾ ಇರ್ಲಿನಾ? ಸಿಮ್ಮಲ್ಲಿ ಇರಲಿ. ಓಕೆ, ಈಗ ಕ್ಯಾರೆಟ್ ಹಾಕೊಳ್ತೀರಾ? ಓಕೆ, ಇದು ಆಲ್ರೆಡಿ ಬೇಯಿಸ್ಬಿಟ್ಟಿದ್ದೀರಾ? ಬೇಯಿಸಿರೋದ್ರಿಂದ ಒಂದು ಸುತ್ತ ಅನ್ಸಿದ್ರೆ ಸಾಕು. ಓಕೆ, ಬೇಗ ಆಗೋಗುತ್ತೆ. ತುಂಬಾ ಈಸಿ ರೆಸಿಪಿ ಇದು. ಓಕೆ,
ನೀವು ಹೇಳಿದ್ರಿ ತುಂಬ ಕ್ವಿಕ್ಕಾಗಿ ಆಗುತ್ತೆ ಅಂತ. ಫುಲ್ಲು ಸಾಫ್ಟ್ ಪೇಸ್ಟ್ ಥರ ಆಗಬೇಕಾ? ಇಲ್ಲ ಸರ್, ಇಷ್ಟಿರ್ಲಿನಾ? ಓಕೆ, ನಮ್ಗೆ ಇದು ಸೌಟ್ ಕೊಡ್ಲಾ? ಸೊ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಲು ಕುದೀತಾ ಇದೆ. ಹಾಂ, ಓಕೆ ಓಕೆ. ಹಾಲು ಸ್ವಲ್ಪ ಸಿಮ್ ಮಾಡ್ತೀರಾ, ಆಫ್ ಮಾಡ್ತೀರಾ? ಏನು ಏನು ಪರವಾಗಿಲ್ಲ, ಉಕ್ಕೋದಿಲ್ಲ ಅಲ್ಲ? ಅದು ಚೆನ್ನಾಗಿ ಹಾಲು ಜೊತೆ ಕುದಿಬೇಕಾಗತ್ತಾ? ಓಕೆ ಓಕೆ. ಈ ಥರ ಕ್ಯಾರೆಟ್ ಬದಲು ಬೇರೆ ಏನಾದರೂ ಯೂಸ್ ಮಾಡಿದ್ದೀರಾ, ಟ್ರೈ ಮಾಡಿದ್ದೀರಾ? ಟ್ರೈ ಮಾಡಿಲ್ಲ, ಇದೊಂದು ಮಾತ್ರ ಗೊತ್ತು. ಓಕೆ ಓಕೆ. ಸೊ ಮಿಲ್ಕ್ ಶೇಕ್ಸ್ ಜಾಸ್ತಿ ಮಾಡ್ತಾ ಇರ್ತೀನಿ ನಾನು, ಫ್ರೂಟ್ಸ್ ಇಂದ, ಬನಾನಾ ಇಂದ ಎಲ್ಲ. ಮಗನಿಗೆ ತುಂಬಾ ಇಷ್ಟ ಅದೆಲ್ಲ. ಓಕೆ ಓಕೆ. ಹಾಗೆ ತಿನ್ನಲ್ವಲ್ಲ, ಹಾಗಾಗಿ ಮಿಲ್ಕ್ ಶೇಕ್ ಮಾಡ್ಕೊಡ್ತೀನಿ. ಸೊ ಓಕೆ, ಕ್ಯಾರೆಟ್ ಹಾಕಿದ್ದೀರಾ, ಅದು ಸ್ವಲ್ಪ ಬಾಯ್ಲ್ ಆಗಬೇಕಲ್ವಾ? ಅದು ಸ್ವಲ್ಪ ಕುದಿಬೇಕು. ಓಕೆ, ಈಗ ಏನು ಮಾಡ್ಕೊಳ್ಳೋಣ? ಅದನ್ನ ಕುದಿಲಿಕ್ಕೆ ಇಟ್ಟಿದ್ದೀವಿ ಅಲ್ವಾ? ಕುದಿತಾ ಇದೆ. ಇನ್ನೇನು ಮಾಡೋದು? ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಕೊಟ್ಟು, ಅದು ಒಂದ್ಸತಿ ಆಗಿದೆ ಅನ್ನುವಾಗ ಸ್ವಲ್ಪ ಇದ್ದಾಗ ಒಗ್ಗರಣೆ ಕೊಟ್ಬಿಟ್ರೆ ಆಗ್ಬಿಡುತ್ತೆ. ಓಕೆ ಓಕೆ. ಸೊ ನೀವು ಅವಾಗ ಹೇಳ್ತಾ ಇದ್ರಿ ನನಗೆ ಹೊಸ ರುಚಿ ಎಲ್ಲ ಟ್ರೈ ಮಾಡೋದು ಅಂದರೆ ಇಷ್ಟ ಅಂತ. ಹೇಗೆ, ಎಲ್ಲಿ ಕಲಿತ್ರಿ, ಅಂದರೆ ಕಲಿತೀರಾ? ನಾನು ಟಿವಿ ನೋಡ್ತಾ ಇರ್ತೀನಿ. ಹೌದಾ? ಓದ್ತಾ ಇರ್ತೀನಿ, ಫ್ರೆಂಡ್ಸ್ ಹತ್ರ ಕೇಳ್ತಾ ಇರ್ತೀನಿ. ಓಕೆ ಓಕೆ. ಕೇಳಿ ಮಾಡೋದು. ಎಲ್ಲೆಲ್ಲಿ ಅವಕಾಶ ಇದೆಯೋ ಅದನ್ನೆಲ್ಲ ತಗೊಳ್ಳೋದು, ಹೊಸರು ಟ್ರೈ ಮಾಡೋದು. ಹೊಸದು ಮತ್ತೆ ಈಸಿ ಇರುವಂತ ತಗೊಂಡು ಮಾಡೋದು. ಹಾಂ ಹಾಂ. ಓಕೆ. ಮತ್ತೆ ಕ್ವಿಕ್ ಆಗಿ ನೀವು ಹೇಳಿದಾಗ ಈಸಿ ಪ್ಲಸ್ ಬೇಗ ಸಮಯ ಕಡಿಮೆ ಇರುವಂಥದ್ದು. ಖಾನಾವಳಿಯೆಲ್ಲ ನೋಡ್ತೀರಾ? ನೋಡ್ತೀವಿ, ತುಂಬಾ ಚೆನ್ನಾಗಿ ಬರ್ತಾ ಇದೆ, ಬಹಳ ಖುಷಿ ಆಗಿದೆ. ಬಸವ ಟಿವಿ. ಸೊ ಎಲ್ಲ ಶರಣರದ ಪ್ರವಚನ, ಪೂಜೆ ಪ್ರತಿಯೊಂದು ತೋರಿಸ್ತಾ ಇದಾರೆ, ವಚನ ಗಾಯನ ಎಲ್ಲ. ಅಡುಗೆ ಕಾರ್ಯಕ್ರಮ 1:30ಗೆ ಬರ್ತೇವೆ, ಮಿಸ್ ಮಾಡ್ದಂಗೆ ನೋಡ್ತೀವಿ. ಓಕೆ ಓಕೆ. ನನ್ಗೂ ಇಲ್ಲಿ ಅವಕಾಶ ಸಿಕ್ಕಿದೆ, ನಾನು ಬಂದ್ ಮಾಡಿ ಮತ್ತೆ ಇದು ಸೆಕೆಂಡ್ ಟೈಮ್ ಬಂದಿದ್ದೀನಿ. ಹೌದಾ? ಫ್ರೆಂಡ್ಸ್ಗೆಲ್ಲ ತುಂಬಾ ಚೆನ್ನಾಗಿ ಹೋಗಿ ನೋಡಿ ಒಂದ್ಸಲ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ. ತುಂಬಾ ಜನ ಎದುರ್ತಾರೆ, ಸ್ವಲ್ಪ ಜನ ಬಂದ್ ಮಾಡಿ ಖುಷಿ ಆಯ್ತು ರೀ, ಮತ್ತೊಂದ್ಸಲ ಹೋಗ್ತೀವಿ, ಖುಷಿ ಕೊಟ್ಟಿದೆ ನಮ್ಗೆ. ಹೌದು, ನಮಗೆ ಗೊತ್ತಿರೋದನ್ನ ಬೇರೆಯವರೊಟ್ಟಿಗೆ ನಾವೇನದು ಅನುಭವ ಹಂಚ್ಕೋಬೇಕು. ನಮ್ಗೆ ಈ ತರ ಗೊತ್ತು, ಟೆಕ್ನಿಕ್ ಗೊತ್ತು ಅನ್ನೋದ, ಅದೇ ಒಂಥರ ಖುಷಿನೇ. ಅದ್ ನೀವು ನೋಡ್ಬಿಟ್ಟು ಒಂದು ಎಷ್ಟೋ ಸಾವಿರಾರು ಜನ ನೋಡ್ತಾ ಇರ್ತಾರೆ, ಅವ್ರು ಕಲಿತಾರೆ. ಹೇಳಿ ಕಳಿಸ್ತಾ ಇದೀನಿ. ಓಕೆ ಓಕೆ, ಸರಿ ಸರಿ. ಈಗ ಬೇರೆ ಕಾರ್ಯಕ್ರಮನೆಲ್ಲ ನೋಡ್ತೀರಾ? ನೋಡ್ತೀನಿ, ಬಸವ ಟಿವಿಯಲ್ಲಿ ಬರುವಂತ ಎಲ್ಲಾ ಕಾರ್ಯಕ್ರಮ. ನೀವು ಆಲ್ರೆಡಿ ಹೇಳಿದಿರಾ ನಿಮ್ಗೆ ಯೋಗ ಮತ್ತೆ ವಚನಗಳ ಬಗ್ಗೆ ತುಂಬಾ ಆಸಕ್ತಿ ಇದೆ ಅಂತ. ಅಂತವ್ರಿಗೆ ಇದು ಹೇಳಿ ಮಾಡಿಸಿದ್ದು, ಮತ್ತೆ ಕೆಲವ್ರಿಗೆ ಗೊತ್ತೇ ಇರಲ್ಲ, ಅಂತವ್ರಿಗೂ ಕೂಡ ಇದನ್ನ ನೋಡ್ಬೇಕು ಅಲ್ವಾ? ನಾವು ವಚನ ನೃತ್ಯ ಕೂಡ ಮಾಡಿದ್ವಿ, ಸೊ ಅದನ್ನು ಇದು ಚಾನಲ್ಗೆ ಮಾಡ್ಬೇಕು ಒಂದ್ಸಲ ಅಂತ ಆಸೆ ಇದೆ. ಏನು ನಿಮ್ದೇನಾದ್ರೂ ಸಂಘ ಸಂಸ್ಥೆಲೆಲ್ಲ ಇದ್ದೀರಾ ನೀವು? ಇದೆ, ಶರಣರ ಸಂಘ ಇದೆ. ಅದರಲ್ಲಿ ವಚನ ಗಾಯನ, ಡ್ರಾಮಾಗಳು ಮತ್ತೆ ಇದು ನೃತ್ಯ ಮಾಡೋದು. ಈಗ ಹೆಣ್ಮಕ್ಳಿಗೆ, ಹೌಸ್ ವೈಫ್ ಗಳಿಗೆ ಏನು ಅವಕಾಶಗಳಿರಲ್ಲ, ಒಳಗಡೆ ಆಸೆ ಇದ್ರೂ ಕೂಡ ವೇದಿಕೆ ಸಿಕ್ಕಿರಲ್ಲ, ಅವಕಾಶಗಳಿರಲ್ಲ. ಸೊ ಹಂಗಾಗಿ ನಮ್ ಇದ್ರಲ್ಲಿ ಒಂದು ಅವಕಾಶ ಮಾಡೋಣ ಅಂತ ನಾವೆಲ್ಲ ಸೇರಿ ಒಂದು 13 ಮೆಂಬರ್ಸ್ ಒಂದು ನೃತ್ಯ ಮಾಡಿದೀವಿ, ತಂದೆ ನೀನು ತಾಯಿ ನೀನು ವಚನಕ್ಕೆ. ಹೌದಾ? ಓಕೆ. ಒಂದು ವೇದಿಕೆನಲ್ಲೇ ಮಾಡಿದ್ವಿ, ಅದನ್ನ ಚಾನಲ್ ಕೊಡ್ಬೇಕು ಅಂತ ಆಸೆ ಇದೆ. ಹೌದಾ? ಅದು ಮಾಡಿ ಮಾಡಿ ನಾವು ಸಹ ಕಾಯ್ತಾ ಇರ್ತೀವಿ. ಖಾನಾವಳಿಗೆ ಬಂದಿದ್ದೀರಾ, ಇನ್ನು ನಿಮ್ಮ ನೃತ್ಯನೂ ನೋಡುವ ಭಾಗ್ಯ ಇರಲಿ ನಮ್ಗೆ. ಓಕೆ. ಸೊ ಈಗ ಹೇಳಿದ ಹಾಗೆ ನೀವು ವಚನ ಎಲ್ಲ ಹೇಳ್ತೀರಾ? ಓಕೆ, ನಮಗೋಸ್ಕರ ಒಂದು ವಚನ ಹೇಳಿಮ್ಮ. ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲ. ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲ. ನಾದವ ಮಾಡಿದ ರಾವಣಗೆ ಅರೆಹಾಯುಷವಾಯಿತು, ವೇದವನೋದಿದ ಬ್ರಹ್ಮನ ಶಿರ ಹೋಯ್ತು, ವೇದವನೋದಿದ ಬ್ರಹ್ಮನ ಶಿರ ಹೋಯ್ತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ. ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯನು ಶಿವನಲ್ಲ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯನು ಶಿವನಲ್ಲ, ನಾದ ಪ್ರಿಯನು ಶಿವನಲ್ಲ, ವೇದ ಪ್ರಿಯನು ಶಿವನಲ್ಲ.
ಬಹಳ ಮಧುರವಾಗಿ ಹೇಳಿದ್ದೀರಾ. ವಾಯ್ಸ್ ಚೆನ್ನಾಗಿದೆ ನಿಮ್ದು. ಹೇಳ್ತಾ ಇರ್ತೀರಾ ಅನ್ಸತ್ತಲ್ವಾ ನೀವು ಹೇಳಿದಾಗೆ? ನನ್ನ ವಾಯ್ಸ್ ಸರಿ ಇಲ್ಲ ಅಂತಾನೆ ಯೂಶಲಿ ಆಡೋದೇ. ಇಲ್ಲಪ್ಪ, ಯಾರು ಹೇಳಿದ್ದು? ತುಂಬಾ ಚೆನ್ನಾಗಿದೆ. ಸೊ ಎಲ್ಲ ಹೇಳಕ್ ಶುರು ಮಾಡಿದ್ರು ಫ್ರೆಂಡ್ಸ್ ಎಲ್ಲ, ಚೆನ್ನಾಗಿ ಆಡ್ತೀರಾ, ಚೆನ್ನಾಗಿ ಹೇಳ್ತೀರಾ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಅಲ್ಲ? ಇದು ಆಲ್ಮೋಸ್ಟ್ ಆಗ್ತಾ ಬಂತಲ್ವಾ? ಆಗಿದೆ ಇದು. ಆಫ್ ಮಾಡ್ಕೊಳ್ತೀರಾ ಅಥವಾ ಇರ್ಲಿನಾ? ಹಾಗೆ ಇರ್ಲಿ. ನೆಕ್ಸ್ಟ್ ಒಗ್ಗರಣೆ. ಓಕೆ. ತುಪ್ಪದಲ್ಲಿ ಒಗ್ಗರಣೆ ಮಾಡ್ಕೊಳ್ಬೇಕಲ್ಲ? ಯಾವಾಗ್ಲೂ ಕೀರಿಗೆ ತುಪ್ಪ ಹಾಕಿದ್ರೇನೆ ಬೇಕು. ಗೋಡಂಬಿ ಏಲಕ್ಕಿ ಬಿದ್ರೆ ಕರೆಕ್ಟ್. ಮತ್ತೆ ತುಪ್ಪ ಪಾಯಸ ರೆಡಿ. ಓಕೆ. ತುಪ್ಪ ಸ್ವಲ್ಪ ಜಾಸ್ತಿ ಆದ್ರೂ ಏನ್ ತೊಂದರೆ ಇಲ್ಲ. ತುಪ್ಪ ತಿಂದವ್ರಿಗೆ ಅನುಕೂಲ ಆಗುತ್ತೆ. 1-2 kg ಜಾಸ್ತಿ ಆಗ್ಬಿಡ್ತಾರೆ ಅಂತ ಹೆದರ್ತಾರೆ ಎಲ್ರು. ಸತ್ಯ ಅವರ ತುಪ್ಪ ಏನ್ ಹೇಳ್ತಾರೆ ಅಂದ್ರೆ ಟಿಪ್ಸ್ ಬಗ್ಗೆ ನಾನು ಕೇಳಿರೋದು, ನಾವೆಲ್ಲ ತುಪ್ಪ ತಿಂದ್ರೆ ಕೊಲೆಸ್ಟ್ರಾಲ್ ಕೊಬ್ಬು ಅನ್ಕೊಂಡಿದ್ವಿ. ಹೌದು. ಹಾಯಲ್ಲೂ ಬೇಕರಿ ಐಟಮ್ ತಗೊಂಡ್ರೆ ಕೊಲೆಸ್ಟ್ರಾಲ್ ಕೊಬ್ಬು ಅಂತ ಹೇಳ್ತಾರೆ. ಅದು ಆಕ್ಚುಲಿ ಕೊಬ್ಬು ಅಲ್ಲಂತೆ. ಓಕೆ. ಒಂದು 30 years ಆದ್ರೆ ಮಂಡಿ ನಾವೆಲ್ಲ ಬರುತ್ತಲ್ಲ, ಹೌದು, ಅದಕ್ಕೆ ಆಕ್ಚುಲಿ ತುಂಬಾ ಒಳ್ಳೇದು. ದಿನಕ್ಕೆ 3 times ತುಪ್ಪ ತಗೋಬೇಕು ಅಂತ ಹೇಳ್ತಾರೆ, 1 ಸ್ಪೂನ್. ಓಕೆ ಓಕೆ. 3 ಸ್ಪೂನ್ಸ್ 3 ಸ್ಪೂನ್ 3 ಟೈಮ್ ಊಟದಲ್ಲಿ ಬಳಸಿ ಅಂತ ಹೇಳಿದ್ದಾರೆ. ನಾನು ಹಾಗಾಗಿ ಮತ್ತೆ ಇವಾಗ ಶುರು ಮಾಡ್ಕೊಂಡೆ. ತಿಂತಾ ಇರ್ಲಿಲ್ಲ ನಾನು ತುಪ್ಪ. ತುಪ್ಪ ಆಕ್ಚುಲಿ ಒಳ್ಳೇದು. ಓಕೆ. ಅದೊಂಥರ ಮಿಸ್ಕನ್ಸೆಪ್ಷನ್, ತಪ್ಪು ತಿಳುವಳಿಕೆ. ಹೌದೌದು. ಕೆಲವರು ಹೇಳ್ತಾರೆ ಈಗ ಬಾಣಂತಿಯರಿಗೆ ಹೇಗೆ ಕೊಡ್ತಾರೆ ಹಾಗೆ ವಯಸ್ಸಾದವರು ತಿನ್ಬೇಕು. ಗೊತ್ತಿರಲ್ಲ ಎಷ್ಟೋ ಜನಕ್ಕೆ. ಓದಿದಾಗ ಬುಕ್ಗಳಲ್ಲೆಲ್ಲ ಕೊಟ್ಟಿರ್ತಾರೆ, ಈಗ ಮೆಸೇಜ್ ಎಲ್ಲ ಬರ್ತಾ ಇದೆ ಆತರ. ನಾನು ಅವಾಗ್ಲಿಂದ ಅಭ್ಯಾಸ ಮಾಡ್ಕೊಂಡು. ಓಕೆ ಓಕೆ. ಆಗಿದೆ. ಇದಕ್ಕೆ ಹಾಕ್ಬಿಡೋದನ್ನ? ಸ್ವಲ್ಪ ಏಲಕ್ಕಿ ಪುಡಿ. ಓಕೆ. ಏಲಕ್ಕಿ ಪುಡಿ ಮಾಡ್ಕೊಂಡು ಬಂದಿದ್ದೀರಾ? ಮನೇಲೆ ಮಾಡಿದ್ದೀರಾ? ಮನೇಲೆ ಮಾಡಿದ್ದೀವಿ. ಓಕೆ. ಏಲಕ್ಕಿ ಬಿದ್ದ ಮೇಲೆ ಅದ್ರದ್ದು ಘಮನೇ ಬೇರೆ. ಯಾವಾಗ ಅದನ್ನ ಏನದು ಸವಿಯೋಣ ಅಂತ ಅನಿಸ್ತಾ ಇರುತ್ತೆ, ಆ ತರ ಏಲಕ್ಕಿದು ಇದು. ಆಯ್ತಾ? ಮುಗೀತು. ಓಕೆ. ಈಗ ಮನೆಯಲ್ಲಿ ಒಂದು ಪಾಯಸ ಮಾಡ್ತಾರೆ ಅಂದ್ರೆ ಈ ತುಪ್ಪ, ಗೋಡಂಬಿ, ದ್ರಾಕ್ಷಿದು ಈ ಪರಿಮಳ ಇದೆಯಲ್ಲ, ಹೊಟ್ಟೆ ತುಂಬಿದ್ರೂ ಹಸಿವಾಗುತ್ತೆ, ಆಗಿದ್ರೂ ತುಂಬಾ ಹಸಿವಾಗ್ಬಿಡುತ್ತೆ. ಆ ಥರ ಅದಕ್ಕೊಂದು ಸ್ವಲ್ಪ ಜಾಗ ಇದ್ದೇ ಇರುತ್ತೆ. ಯಾಕಂದ್ರೆ ಅಷ್ಟೊಂದು ಅಟ್ರಾಕ್ಷನ್ ಥರ ಪಾಯಸ, ಸ್ವೀಟು, ಆಮೇಲೆ ಏಲಕ್ಕಿ ಪೌಡರು. ಸೊ ಅದೇ ರೀತಿ ಈಗ ಘಮ ಘಮ ಅಂತ ಇದೆ, ರೆಡಿ ಇದೆ. ಇನ್ನು ರುಚಿ ನೋಡೋದೊಂದೇ ಬಾಕಿ ಅಲ್ವಾ? ಓಕೆ. ಕ್ಯಾರೆಟ್ ಪಾಯಸ ರೆಡಿ ಇದೆ, ಟೇಸ್ಟ್ ಮಾಡಿ ಹೇಳಿ. ಓಕೆ. ತುಂಬ ಏನದು ಸ್ವಾದಿಷ್ಟವಾಗೇ ಕಾಣ್ತಾ ಇದೆ ನಿಜ ಹೇಳ್ಬೇಕಂದ್ರೆ. ಅದಕ್ಕೆ ಗೋಡಂಬಿ ಹಾಕಿದ್ದೀರಾ, ಕಲರು. ಇದು ಫಸ್ಟ್ ಟೈಮೇ ತಿನ್ನೋದು. ಕ್ಯಾರೆಟ್ ಹಲ್ವಾ ತಿಂದಿರೋದು ಹೊರತು ಕ್ಯಾರೆಟ್ ಪಾಯಸ ತಿಂದೇ ಇಲ್ಲ. ನೋಡೋಣ, ಸ್ವಲ್ಪ ಬಿಸಿ ಬಿಸಿ ಇದೆ. ತುಂಬ ಸ್ವಾದಿಷ್ಟವಾಗಿದೆ. ನಾನು ಹೇಗೆ ಸ್ವಾದಿಷ್ಟವಾಗಿ ಕಾಣ್ತಾ ಇದೆ ಅನ್ನಲ್ಲ, ಸ್ವಾದಿಷ್ಟವಾಗಿದೆ, ಹದವಾಗಿದೆ. ಸಕ್ಕರೆ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು, ಆದರೆ ಇಷ್ಟೇ ಇರಬೇಕು. ತುಂಬ ತಿನ್ನೋದಕ್ಕಾಗಲ್ಲ. ತುಂಬ ಚೆನ್ನಾಗಿದೆ ಅಮ್ಮ. ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಕೊತ್ತಂಬರಿ ಸೊಪ್ಪಿನ ರೈಸ್ ಮತ್ತು ಕ್ಯಾರೆಟ್ ಪಾಯಸ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ ಅಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ಕೊತ್ತಂಬರಿ ಸೊಪ್ಪಿನ ರೈಸ್ ಮತ್ತು ಕ್ಯಾರೆಟ್ ಪಾಯಸವನ್ನು ಹೇಗೆ ಮಾಡಿದ್ರು ಅಂತ. ಇದನ್ನ ನೀವು ಕೂಡ ತಪ್ಪದೆ ಮನೆಯಲ್ಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.